ದೇವರು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸೃಷ್ಟಿ ಮಾಡಿ ಆತನ ಆಶೀರ್ವಾದ ಮತ್ತು ಪ್ರಸನ್ನತೆಗಳಿಂದ ಪ್ರತಿ ದಿವಸ ನಿಮ್ಮೆಲ್ಲರಿಗೆ ಆಲಯಕ್ಕೆ ಮಾಡಿದ್ದಾನೆ. ನಾವೆಲ್ಲರೂ ದೇವರನ್ನು ಮಹಿಮೆಪಡಿಸೋಣ. ಮತ್ತು ಮೊಟ್ಟ ಮೊದಲಾಗಿ ಇವತ್ತಿನ ದಿವಸ ನನಗೆ ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮ ಸಹಪಾಲಕರು ಮತ್ತು ನಮ್ಮ ಸಭೆಯ ಎಲ್ಲ ಸದಸ್ಯರಿಗೂ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಒಂದು ಚಿಕ್ಕ ಪ್ರಾರ್ಥನೆ ಮುಖಾಂತರ ನಾವು ವಾಕ್ಯದಲ್ಲಿ ತಿಳಿದುಕೊಳ್ಳೋಣ. ಈಶ್ವರರು ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ನಮ್ಮ ತಂದೆಯ ದೇವರ ನಾಮಕ್ಕೆ ವಂದನೆಯನ್ನು ಸಲ್ಲಿಸ್ತೇನೆ. ಪ್ರಿಯಸೆಯ ಅವರ ಪ್ರಿಯಸುರ ವಾಕ್ಯವನ್ನು ಹೇಳುತ್ತಿರುವಾಗ ನನ್ನಲ್ಲಿರುವಂತಹ ಎಲ್ಲ ಪಾಪಗಳನ್ನು ತೊಡೆದು ಹಾಕಿ ಶುದ್ಧರಾಗಿ ಮಾಡುವ ಪ್ರಿಯಿಸುವೆ. ನಾನು ಏನನ್ನು ಹೇಳುತ್ತೇನೋ ಅದು ನಾನಾಗಿರಲಾರದೆ ನಿನ್ನ ಆಶೀರ್ವಾದ ಮತ್ತು ಪ್ರಸನ್ನತೆಯಿಂದ ನಾನು ವಾಕ್ಯವನ್ನು ಹೇಳುವಂತೆ ಸಹಾಯ ಮಾಡುತ್ತೆಂದು ಯೇಸುವೇ ಮುಂದಿನ ಬೇಡಿಕೊಳ್ಳಲಾಗಿದ್ದೇನೆ. ನಮ್ಮ ತಂದೆಯ ದೇವರೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ದಿವಸ ನಾವೆಲ್ಲರೂ ಯಾಕೆ ಇಲ್ಲಿ ಬಂದಿದ್ದೇವೆ? ಯಾರಾದರೂ ಹೇಳ್ತೀರಾ? ಯಾಕೆ ನಾವು ಇಲ್ಲಿಗೆ ಬಂದಿದ್ದೇವೆ? ಯಾರಾದರೂ ಹೇಳಬಹುದಾ? ಹಲ್ಲೆಲೂಯಾ. ಎಷ್ಟು ಜನರಿಗೆ ಈ ಸಮಯದಲ್ಲಿ ನೀರಡಿಕೆ ಆಗುತ್ತಿದೆ? ಅವರು ಹಲ್ಲೆಲೂಯಾ ಅಂತಾರೆ, ಹಲ್ಲೆಲೂಯಾ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ವೆರಿ ಗುಡ್. ಎಷ್ಟು ಜನರು ಹುಟ್ಟಿನಿಂದ ಇಲ್ಲಿಯವರೆಗೆ ನೀರೇ ಕುಡಿದಿಲ್ಲವೋ? ಗಮನವಿಟ್ಟರೆ ಎಷ್ಟು ಜನ ಹುಟ್ಟಿನ ದಿನದಿಂದ ಇಲ್ಲಿಯವರೆಗೆ ನೀರೇ ಕುಡಿದಿಲ್ಲವೋ? ಹಲ್ಲೆಲೂಯಾ ಅಂತಾನೆ, ಹಲ್ಲೆಲೂಯಾ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ರೈತರಾಗಿ ಬರೀದೇವೆ. ನಮ್ಮ ಸ್ತೋತ್ರ. ದೇವರ ಚಪ್ಪಲಿಗಳ ಮುಖಾಂತರ ನಾವು ದೇವರಿಗೆ ಮಹಿಮೆಪಡಿಸೋಣ. ಇವತ್ತು ದಿವಸ ಸಹಪಾಲಕರು ನನಗೆ ಈ 5ನೇ ಮಾತು ನನಗೆ ನೀರಡಿಕೆಯಾಗಿದೆ ಎನ್ನುವ ವಿಷಯದಲ್ಲಿ ನನಗೆ ಕೊಟ್ಟಿದ್ದಾರೆ. ನೀರಿನ ಒಂದು ಮಹತ್ವ ಇಲ್ಲಿ ನಾನು ಹೇಳಬೇಕಾದರೆ, ಯೇಸು ಸ್ವಾಮಿಯು ಶಿಲುಬೆ ಮೇಲೆ ಎಲ್ಲರ ಗಮನಗಳು ಈ ಕಡೆ ತೆಗೆದುಕೊಳ್ಳಿರಿ. ಯಾಕಂದ್ರೆ ಇದು ಸಾಧಾರಣವಾದ ದಿನಗಳಲ್ಲ ಪ್ರಿಯರೇ, ಮತ್ತು ಈ ದಿವಸವೂ ಕೂಡ ಸಾಧಾರಣವಾದ ದಿವಸವಲ್ಲ. 2025 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಯಾವ ರೀತಿ ಅಂದರೆ, ತಾವೆಲ್ಲರೂ ಈ ಕಡೆ ಗಮನವಿಟ್ಟು ಕೇಳಿ ನೋಡ್ರಿ. ಮೂವರನ್ನು ಶಿಲುಬೆ ಮೇಲೆ ಹಾಕಿದ್ದಾರೆ. ಈ ಸಮಯ ಇಲ್ಲೇ ತಿಳಿದುಕೊಳ್ಳಿ. ಒಬ್ಬನು ಕಳ್ಳನು, ಇನ್ನೊಬ್ಬನು ಕಳ್ಳನು. ಸೈತನಲ್ಲಿ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಹಾಕಿದ್ದಾರೆ. ಯಾವಾಗ ಆತನ ಪ್ರಾಣವು ಇನ್ನು ಕೆಲವು ಸಮಯದಲ್ಲಿ ಹೋಗುತ್ತದೆ ಎನ್ನುವ ಸಮಯದಲ್ಲಿ ಆತನೇನಂತಿದ್ದಾನೆ ಎಂದರೆ, ಯಾರು ಒಂದ್ಸರಿ ಓದ್ರಿ, ಯೋಹಾನ 9:28 ಜೋರ ಓದಬೇಕು. ನನಗೆ ನೀರಡಿಕೆ ಆಗಿದೆ ಅಂದರು ಪ್ರಿಯರೇ. ಯಾಕೆ ಆತನು ನನಗೆ ನೀರಡಿಕೆ ಆಗಿದೆ ಎಂದು ಶಿಲುಬೆ ಮೇಲೆ 5ನೇ ಮಾತನ್ನು ಅಂದನು? ಯಾರಾದರೂ ಒಂದು ಸರಿ ಯೋಚನೆ ಮಾಡಿದ್ದೀರಾ? ಯಾಕೆ ಆತನು ನನಗೆ ನೀರಡಿಕೆ ಆಗಿದೆ ಎಂದು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ನೀರಿನ ವಿಷಯದಲ್ಲಿ ಆತನಿಗೆ ನೀರಿನ ಮೇಲೆ ಇರುವಂತಹ ಕಂಟ್ರೋಲು ಆತನೊಬ್ಬನಿಗೆ ಬಿಟ್ಟು ಮತ್ತೆ ಯಾರಿಗೂ ಕೂಡ ನೀರಿನ ಮೇಲೆ ಅಷ್ಟೊಂದು ಕಂಟ್ರೋಲ್ ಇರಲಿಲ್ಲ. ಹಲ್ಲೆಲೂಯಾ. ಎಲ್ಲ ನಂಬುವುದಾಗಿದ್ದೀರಾ? ನಾನು ಕೆಲವೊಂದು ಉದಾಹರಣೆಗಳನ್ನು ನೋಡ್ತೇನೆ. ಅಂದರೆ ಸತ್ಯವೇದದಲ್ಲಿರುವಂತದ್ದೇ. ಹಳವಡಿಕೆಯಲ್ಲಿ ಬಂಡೆಯಿಂದ ನೀರನ್ನು ತರಿಸಿದಂತ ದೇವರು ಮೋಶೆಯ ಮುಖಾಂತರ ಬಂಡೆಗೆ ಕೊಲ್ಲನ್ನು ಹೊಡೆದಾಗ ನೀರು ಬಂದಿತ್ತು. ಇರುವಂತಹ ಪ್ರತಿಯೊಬ್ಬರ ನೀರಡಿಕೆಯನ್ನು, ದಾಹವನ್ನು ತೀರಿಸಿದನು. ಎಲ್ಲಾದರೂ ನೋಡಿದ್ರ ನಮ್ಮ ಮನೆಗಳಲ್ಲಿ ಬೋರ್ಗಳು ಹೊಡಿಸಿದರೆ 500,000 1,500 ಅಷ್ಟು ಹೊಡಿಸಿದ್ರು ಕೂಡ ನೀರು ಬರುವುದಿಲ್ಲ. ಆದರೆ ದೇವರ ಒಂದು ಮಾತಿನಿಂದ, ಅಂದರೆ ದೇವರ ಶಿಷ್ಯನ ಒಂದು ಮಾತಿನಿಂದ ಒಂದು ಬಂಡೆಗೆ ಅವರು ಹೊಡೆದ ತಕ್ಷಣ ನೀರು ಬರುತ್ತೇನೆ. ಮತ್ತೆ ಅದೇ ಇಸ್ರಾಯೇಲ್ ಜನರನ್ನು ನೀರಿನ ಮಧ್ಯದಲ್ಲಿ, ಅಂದರೆ ಸಮುದ್ರದ ಮಧ್ಯದಲ್ಲಿ ನಡೆಸಿಕೊಂಡು ಒಯ್ದನು ಪ್ರಿಯರೇ. ಅಷ್ಟೊಂದು ಕಂಡು ಆತನು
ಆಮೇಲೆ ಜೋರಾಗಿ ನೀರಿಗೆ ಬರೀ ಆತನ ಬಾಯಿಯಿಂದ ಹೊರಡಿತು. ಅವಾಗ ನೀರು ಅದು ನೀರಾಗಿರ್ಲಿಲ್ಲ, ಏನಾಯಿತು? ದ್ರಾಕ್ಷಾರಸ ಆಯಿತು. ಆತನು ಹೇಳ್ತಾನೆ, ಅರಣ್ಯಗಳ ಮಧ್ಯದಲ್ಲಿ ನಾನು ನದಿಗಳನ್ನು ಹರಿಸುತ್ತೇನೆ, ನದಿಗಳಲ್ಲಿ ಏನು ಹರಿಯುತ್ತದೆ? ನೀರು ಹರಿಸುವವನಾಗಿದ್ದಾನೆ. ಆದರೆ ಇಲ್ಲಿ ಆತನು ಏನಂತಿದ್ದಾನೆಂದರೆ, ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ. ಯಾರಾದರೂ ಇವಾಗ ಹೇಳ್ರಿ, ಯಾರಾದರೂ ಆತನು ನೀರಡಿಕೆಯಾಗಿದೆ ಎನ್ನುವುದು ಸರಿನಾ ಅಥವಾ ತಪ್ಪ? ಹಲ್ಲೆಲೂಯಾ. ಆಮೇಲೆ ಜೋರಾದ ಪ್ರಕರಣ ನಾವು ಧರ್ಮಶಾಸ್ತ್ರದ ಪ್ರಕಾರ ಅದು ನೆರವೇರಬೇಕಾಗಿತ್ತು ಪ್ರಿಯರೇ. ನೀರಿನ ಮೇಲೆ ಅಷ್ಟೊಂದು ಕಂಟ್ರೋಲ್ ಇದ್ದರೂ ಕೂಡ ಆತನು ಏನಂತಿದ್ದಾನೆಂದರೆ, ನನಗೆ ನೀರಡಿಕೆಯಾಗುತ್ತಿದೆ ಎಂಬುದಾಗಿ. ಇನ್ನೊಂದು ಸಮಯದಲ್ಲಿ, ಇನ್ನೊಂದು ಸಿಚುವೇಶನ್ ಅಲ್ಲಿ ಸಮುದ್ರ ಮತ್ತು ಅದರ ಅಲೆಗಳು, ಗಾಳಿಗಳಿಗೆ ಕೂಡ ಆತನು ಮಾತನಾಡಿಸಿದ್ದಾನೆ. ಬರೀ ಆತನ ಬಾಯಿಂದ ಹೊಡೆದರೆ ಸಾಕು, ಸಮುದ್ರವು ಏನಾಗಿತ್ತು? ಶಾಂತವಾಯಿತು. ಒಂದು ವೇಳೆ ಇವಾಗ ನಾನು ಹೇಳಿದಲ್ಲ, ಮೂವರು ಶಿಲುಬೆ ಮೇಲೆ ಹಾಕಿದ್ದಾರೆ, ಎಲ್ಲರ ಗಮನ ಇಲ್ಲೇ ಇರಲಿ. ಮೂವರನ್ನು ಶಿಲುಬೆ ಮೇಲೆ ಹಾಕಿದ್ದಾರೆ. ಆ ಮೂವರಲ್ಲಿ ಒಬ್ಬರು ಯೇಸು ಕ್ರಿಸ್ತನು ನನಗೆ ನೀರಡಿಕೆಯಾಗುತ್ತಿದೆ ಎಂಬುದಾಗಿ. ಮತ್ತು ಅದೇ ಸತ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೋಹಾನ 7:37 ಯಾರಾದರೂ ಹೋದ್ರಿ? ಆ ಜಾತ್ರೆಯ ಮಹಾದಿವಸವಾದ ಕಡೆ ದಿನದಲ್ಲಿ ಯೇಸು ನಿಂತುಕೊಂಡು ಯಾವನಿಗಾದರೂ ನೀರಡಿಕೆ ಆಗಿದ್ದರೆ ನೋಡ್ರಿ, ಅವನು ನನ್ನ ಬಳಿಗೆ ಬಂದು ಏನ್ ಮಾಡಿ ಕುಡಿಯಿರಿ ಎನ್ನುತ್ತಿದ್ದಾನೆ ಪ್ರಿಯರೇ. ಅದೇ ಯೇಸು ಕ್ರಿಸ್ತನು ಯಾರಿಗಾದರೂ ನೀರಡಿಕೆಯಾದರೆ ನನ್ನ ಬಳಿಗೆ ಬಂದಿರಿ. ಈಗ ತಾನೇ ಮೊದಲ ಸಂಘಗಳು ಹೇಳಿದ್ರು, ದೀಕ್ಷಾ ಸ್ನಾನ ಇಲ್ಲದೆ ಪರಲೋಕಕ್ಕೆ ಆತನು ಹೋಗುವುದಿಲ್ಲ ಎಂಬುದಾಗಿ. ನೀರಿನಿಂದಲೇ ಆತನು ಯಾವ ವ್ಯಕ್ತಿಯಾದರೂ ಕೂಡ ಭೂಮಿ ಮೇಲೆ ಸೃಷ್ಟಿಯಾಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಆತನು ಪರಲೋಕಕ್ಕೆ ಹೋಗಬೇಕಾದರೆ ಅವನು ನೀರಿನ ಮುಖಾಂತರವೇ ಹೊರತಾಗಿ ಮತ್ತೆ ಯಾವುದರ ಮುಖಾಂತರವಲ್ಲ. ದೀಕ್ಷಾ ಸ್ಥಾನದಿಂದ ನಾವು ಪರಲೋಕಕ್ಕೆ ಹೋಗಲು ಸಾಧ್ಯವೇ ಇಲ್ಲ. ಆದರೆ ಇಲ್ಲಿ ನನಗೆ ನೀರಡಿಕೆಯಾಗುತ್ತದೆ ಎಂಬುದಾಗಿ. ಯಾಕಂದ್ರೆ ಶಾಸ್ತ್ರದ ಮಾತು ನೆರವೇರಬೇಕಾಗಿದೆ. ಎಲ್ಲರಿಗೆ ಎವಿಡೆನ್ಸ್ ಬೇಕು. ಎವಿಡೆನ್ಸ್ ಇರಲಾರ್ದೆ ಈ ಲೋಕದ ಕಾನೂನು ಒಂದು ಕೋರ್ಟ್ ಏನಂತಂದ್ರೆ, ಯಾವುದಾದ್ರೂ ಘಟನೆ ಆದಾಗ, ಎಲ್ಲಾದ್ರೂ ಮರಣ ಆದಾಗ, ಮತ್ತೊಂದು ಏನಾದ್ರೂ ಇಟಿಸಿ ಏನಾದ್ರೂ ಆದಾಗ ಅಲ್ಲಿ ಏನ್ ಬೇಕ್ರಿ? ಎವಿಡೆನ್ಸ್ ಬೇಕು. ಅದಕ್ಕೋಸ್ಕರ ಯೇಸು ಕ್ರಿಸ್ತರು ಶಾಸ್ತ್ರದ ಮಾತನ್ನು ನೆರವೇರೋದಕ್ಕೋಸ್ಕರ ನನಗೆ ನೀರಡಿಕೆಯಾಗಿದೆ ಎಂದು ಪ್ರಿಯರೇ. ಇವೆಲ್ಲ ಮಾತುಗಳು ಸಾಧಾರಣವಾದ ಮಾತುಗಳಲ್ಲ. ಯಾಕಂದ್ರೆ ಹಲವರಿಗೆ ಆಮೋಸ 6:9 ಯಾರಾದರೂ ತೆಗೆದು ಓದಬೇಕು. ಆಮೋಸ ಪ್ರವಾದನ ಗ್ರಂಥವಾಗಿದೆ. 6:9 ಆಮೋಸ 6:9 ಜೋರಾಗಿ ಮುಂದುಗಡೆ ಇದ್ದವರು ಮಾತ್ರ ಹೋದ್ರಿ. ಇಲ್ಲ, ಆಮೋಸ 6:9 ನಾನು ನೋಡ್ತೀನಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳಲ್ಲಿ ಸೂರ್ಯನು ಮಧ್ಯಾಹ್ನಕ್ಕೆ ಏನಾದರೂ ಮುಂಭಾಗವನ್ನು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳಲ್ಲಿ ಸೂರ್ಯನು ಮಧ್ಯಾಹ್ನಕ್ಕೆ ಮುಳುಗಿಸುವೆನು, ಭೂಮಿಯನ್ನು ಏನ್ ಮಾಡುವೆನು? ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ತೆಗೆದಿಲ್ಲ ವಾಕ್ಯ? ಕತ್ತಲೆ ಮಾಡುವನು. ಮತ್ತೆ ಅದೇ ಅಂದ್ರೆ ಭೂತಕಾಲ, ಭವಿಷ್ಯಕಾಲ, ವರ್ತಮಾನ
ಮತ್ತಾಯ 27:45. ಆಮೇಲೆ ನೋಡಿ, ಆ ಕಾಲದಲ್ಲಿ ಉಳಿಯಲ್ಪಟ್ಟಿತ್ತು, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆ ಕಾಲದಲ್ಲಿ ಸೂರ್ಯನನ್ನು ಮೊಪ್ಪಾಗಿ ಮಾಡುವೆನು, ಭೂಮಿಯನ್ನು ಕತ್ತಲಾಗಿ ಮಾಡುವೆನು ಎಂಬುದಾಗಿ ಇಲ್ಲಿ ನೆರವೇರುತ್ತದೆ. ಏಕೆಂದರೆ ಹಲವು ಒಡಂಬಡಿಕೆಯಲ್ಲಿ ಉಳಿಯಲ್ಪಟ್ಟಿತ್ತು, ಹೊಸ ಒಡಂಬಡಿಕೆಯಲ್ಲಿ ನೆರವೇರಲ್ಪಟ್ಟಿದೆ. ಯಾಕೆಂದರೆ ಶಾಸ್ತ್ರದ ಮಾತು ನೆರವೇರಬೇಕಾಗಿದೆ. ಎವಿಡೆನ್ಸ್ ಅಂದರೆ ನಮಗೆ ಯಾವುದೇ ಪ್ರೂಫ್ ಇರಲಾರದೆ ನಾವು ನಂಬುವುದಿಲ್ಲವೆಂದು ಹಲವು ಒಡಂಬಡಿಕೆಯಲ್ಲಿಯೇ ಇವೆಲ್ಲ ಆಗುತ್ತದೆ ಎಂದು ಏನ್ ಮಾಡಿದರೆ ಸಾಬೀತುಪಡಿಸಿದ್ದಾರೆ ಪ್ರಿಯರೇ. ಆ ಕಾಲದಲ್ಲಿ ಹಲವು ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಕಲ್ಯಾಣ ಗುಡ್ಡ ಮೇಲೆ ಪ್ರಾಣ ಕೊಡುತ್ತಾನೆ, ಅವನು ಈ ರೀತಿಯಾಗಿ ತನ್ನ ಜನರ ಒಂದು ಪಾಪಗಳಿಗೋಸ್ಕರ ಬಲಿಯಾಗುತ್ತಾನೆ ಎಂದು ಹಲವು ಒಡಂಬಡಿಕೆ ನಮಗೆ ಪದೇ 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 ತಿಳಿಸುತ್ತದೆ. ಬರೀ ಶಾಸ್ತ್ರದ ಮಾತು ನೆರವೇರುವುದಕ್ಕೋಸ್ಕರನೇ ಆತನಿಗೆ ನೀಡಲಿಕೆಯಾಗಿತ್ತು ಪ್ರಿಯರೇ. ಆತನು ಮನಸ್ಸು ಮಾಡಿದರೆ ಆತನಿಗೆ ನೀಡಲಿಕೆ ಆಗುವುದಕ್ಕೆ ಸಾಧ್ಯವಿರಲಿಲ್ಲ. ಆತನು ನೀರಿನ ಮೇಲೆ ಬಹಳಷ್ಟು ಪೆಟ್ರೋಲ್ ಇತ್ತು ಪ್ರಿಯರೇ, ಆದರೆ ಅಲ್ಲಿ ನನಗೆ ನೀಡಲಿಕೆ ಆಗುತ್ತಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮುಂದೆ ನಾವು ನೋಡಬೇಕಾದರೆ, ಮುಂದೆ ಯೋಹಾನ 19:31 24 ನಾವು ಓದಿಕೊಂಡಾಗ, ಓದ್ರಿ ಫಾಸ್ಟ್ ಆಗಿ. ಪೌರಾಣಿಕ ದಿವಸವಾಗಿರುವುದರಿಂದ ಸಬ್ಬತ್ ದಿನದ ಶವಗಳನ್ನು ಶಿಲುಬೆಗಳ ಮೇಲೆ ಇರಬಾರದೆಂದು ನೋಡ್ರಿ, ಇಲ್ಲಿ ಅವರ ಕಾಲುಗಳನ್ನು ಮುರಿಸಿ, ಯಾರಂದ್ರೆ ಶಿಲುಬೆ ಮೇಲೆ ಮೂವರಿರ್ತಾರಲ್ಲ, ಅವರ ಕಾಲುಗಳನ್ನು ಮುರಿಸಿ ಮುಂದೆ, ಯಾಕೆಂದರೆ ಆ ಸಬ್ಬತ್ ದಿನವು ಮೊದಲಿನವನ ಗಮನವಿಟ್ಟೆಯಲ್ಲಿ ಮೊದಲಿನವನ ಕಾಲುಗಳನ್ನು ಅವನ ಜೊತೆಯಲ್ಲಿ ಶಿಲುಬೆಗೆ ಹಾಕಿಸಿಕೊಂಡಿರುವ ಮತ್ತೊಬ್ಬನು ಕಾಲುಗಳನ್ನು ಮುರಿದರು, ಇಬ್ಬರ ಕಾಲಗಳನ್ನು ಮುರಿದರು. ಯಾಕಂದ್ರೆ ಆ ಕಾಲದಲ್ಲಿ ಅದು ಪದ್ಧತಿ ಇತ್ತು, ಶಾಸ್ತ್ರದ ಮಾತು ನೆರವೇರಬೇಕಾಗಿತ್ತು. ಆದರೆ ಯೇಸು ಕ್ರಿಸ್ತರ ಕಾಲು ಏನು ಮಾಡುತ್ತಾರೆ ಮುಂದೆ ಹೋಗ್ರಿ. ಮೊದಲಿನವನ ಗಮನವಿಟ್ಟೆಯಲ್ಲಿ ಮೊದಲಿನವನ ಕಾಲುಗಳನ್ನು ಅವನ ಜೊತೆಯಲ್ಲಿ ಶಿಲುಬೆಗೆ ಹಾಕಿಸಿಕೊಂಡಿರುವ ಮತ್ತೊಬ್ಬನು ಕಾಲುಗಳನ್ನು ಮುರಿದರು, ಇಬ್ಬರ ಕಾಲಗಳನ್ನು ಮುರಿದರು. ಯಾಕಂದ್ರೆ ಆ ಕಾಲದಲ್ಲಿ ಅದು ಪದ್ಧತಿ ಇತ್ತು, ಶಾಸ್ತ್ರದ ಮಾತು ನೆರವೇರಬೇಕಾಗಿತ್ತು. ಆದರೆ ಯೇಸು ಕ್ರಿಸ್ತರ ಕಾಲು ಏನು ಮಾಡುತ್ತಾರೆ ಮುಂದೆ ಹೋಗ್ರಿ. ಯೇಸುವಿನ ಬಳಿಗೆ ಬಂದಾಗ ಅವರಿಬ್ಬರ ಕಾಲುಗಳನ್ನು ಮುರಿದು ಯೇಸುವಿನ ಬಳಿಗೆ ಬಂದಾಗ ಆತನ ಕಾಲುಗಳನ್ನು ಮುರಿಯಲಿಲ್ಲ. ಓಕೆ, ಮುಂದೆ ರಕ್ತವು ಮತ್ತು ನೀರು ಹೊರಟಿತು. ಆಮೇಲೆ ಶಾಸ್ತ್ರದಲ್ಲಿ ಬರೆದ ಮಾತು ನೆರವೇರಬೇಕಾಗಿತ್ತು. ಬರೀ ಶಾಸ್ತ್ರದ ಮಾತುಗಳು ನೆರವೇರಿಸಿಗೋಸ್ಕರ ಆತನು ಪರಲೋಕದಿಂದ ಭೂಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪಗಳಿಗೋಸ್ಕರ ಆತನು ಬಲಿಯಾಗಿ ತನ್ನ ಪ್ರಾಣವನ್ನು ಶಿಲುಬೆ ಮೇಲೆ ಕೊಟ್ಟನು ಪ್ರಿಯರೇ. ಮತ್ತೆ ಯಾವುದಿಲ್ಲ, ಆತನು ನುಡಿದರೆ ಸಾಕು, ಪ್ರತಿಯೊಬ್ಬರು ಕೂಡ ನಾಶವಾಗುವುದು, ಪ್ರತಿಯೊಬ್ಬರು ಕೂಡ ಉದ್ಧಾರವಾಗುವುದು. ಆದರೆ ಆತನು ನನಗೆ ನೀಡಲಿಕೆಯಾಗುತ್ತಿದೆ ಎಂಬುದಾಗಿ ಹೇಳುತ್ತಿದ್ದಾರೆ. ನೀರಿನ ಮೇಲೆ ಅಷ್ಟೊಂದು ಕಂಟ್ರೋಲ್ ಇದ್ದರೂ ಕೂಡ, ನೀರಿನ ಮೇಲೆ ಅಷ್ಟೊಂದು ಕಂಟ್ರೋಲ್
ಶಾಸ್ತ್ರದ ಪ್ರಕಾರ ಆತನು ಮರಣಕ್ಕೆ ಹೋಗಿದ್ದನು ಪ್ರಿಯರೇ. ಯಾರೇ ಬಂದು ನಾವೆಲ್ಲ ಬಂದುಕೊಳ್ಳುತ್ತೇವೆ, ಸಂಗಾತಿ ಹೇಗಿರುತ್ತದೋ ಆ ರೀತಿ ನಾವು ಆಗುತ್ತೇವೆ ಎಂದು. ಆದರೆ ಅದು ತಪ್ಪು. ಸಂಗಾತಿ ಅಂದ್ರೆ ಇಲ್ಲಿ ಕೂಡ ಮೂವರಿದ್ದರು, ಅವರ ಹಾಗೆ ತುಳಿಸಲು ಕಳ್ಳನಾಗಲಿಲ್ಲ, ಕಳ್ಳರ ಜೊತೆ ಇದ್ದಾಗ ಕಳ್ಳನಾಗಲಿಲ್ಲ, ಕೆಟ್ಟವರ ಜೊತೆ ಇದ್ದಾಗ ನಾವು ಕೆಟ್ಟವರಾಗುವುದಿಲ್ಲ. ಯಾಕಂದ್ರೆ ನಮ್ಮ ಗುಣಗಳು ಹೇಗಿವೆ ಎನ್ನುವುದು ದೇವರಿಗೆ ಮಾತ್ರ ಗೊತ್ತಿದೆ ಪ್ರಿಯರೇ. ಇವತ್ತಿನ ದಿವಸ ಆ ನೀರಿನ ವಿಷಯ ನಾವು ಹಿಡಿದುಕೊಂಡು ಮನುಷ್ಯನು ಈ ಲೋಕದಲ್ಲಿ ಜೀವಿಸಬೇಕಾದರೆ ಬರೀ ನೀರಿನಿಂದಲೇ ಮಾತ್ರ ಎಂದು ಯಾರು ಕೂಡ ಮರೆಯಬೇಡಿ. ಪ್ರತಿಯೊಂದು ವಸ್ತು ಯಾವುದೇ ತಿನ್ನಿರಿ, ಆದರೆ ಕೊನೆಗೆ ನೀರು ಬೇಕೇ ಬೇಕಾಗುತ್ತದೆ ಪ್ರಿಯರೇ. ಇಲ್ಲಿ ಕುಳಿತಂತ ಪ್ರತಿಯೊಬ್ಬರಿಗೆ ನೀರು ಅವಶ್ಯಕತೆ ಇದ್ದೇನೆ. ಆದರೂ ಕೂಡ ಆತನು ಶಿಲುಬೆ ಮೇಲೆ ನಿಂತುಕೊಂಡು ನನಗೆ ನೀರಡಿಕೆ ಆಗುತ್ತದೆ ಎಂಬುದಾಗಿ ಶಾಸ್ತ್ರದ ಮಾತು ನೆರವೇರಿಸಲಿಕ್ಕೋಸ್ಕರ ಆತನು ಏನು ಮಾಡಿದನು ಅಂತಂದರೆ ವಾಗ್ದಾನದ ಮಾತು ಆತನು ಮಾಡಿದನು. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದನು ಯೇಸುವ ನನಗೆ ನೀರಡಿಕೆಯಾಗುತ್ತಿದೆ ಎಂಬ ವಿಷಯದಲ್ಲಿ ಯೇಸುವನಿಗೆ ಲೋಕದ ಪ್ರತಿಯೊಂದು ನೀರಿನ ಮೇಲೆ ಬಹಳಷ್ಟು ಕಟ್ಟಬೇಕು ಯೇಸುವ. ಆದರೆ ಆ ಶಾಸ್ತ್ರದ ಮಾತು ನೆರವೇರುವುದಕ್ಕೋಸ್ಕರ ನೀವು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಂತ ದೇವರು ನಿವಾರಿಸುವ. ಅಲ್ಲಿ ಅನೇಕ ಜನರು ಇದ್ದರೂ ಯೇಸುವ ಯಾರು ಕೂಡ ನಿಮಗೆ ಸಹಾಯ ಮಾಡಲಿಲ್ಲ ಯೇಸುವ. ಯೇಸುವ ಹುಳಿದಾಕ್ಷರಸವು ಯೇಸುವ ಹುಳಿ ರಸವು ನಿಮಗೆ ಗುಣಿಸಿದರು ಯೇಸುವ. ಕರ್ತನೆ, ಆದರೂ ಕೂಡ ನಮ್ಮ ಪಾಪವನ್ನು ತೊಳೆದು ಹಾಕಿ ದಿವಸ ನಾವೆಲ್ಲ ವಿಶುದ್ಧರಾಗಿರುವಂತೆ ಸಹಾಯ ಮಾಡಿದಕ್ಕಾಗಿ ನಿಮ್ಮ ವಂದನೆಗಳನ್ನು ಕಳಿಸ್ತೇನೆ ಯೇಸುವೆ. ಪ್ರತಿಯೊಬ್ಬನ ಆಶೀರ್ವಾದ ಮಾಡುತ್ತೆ ಯೇಸುವ. ಎಲ್ಲರಿಗೂ ಯೇಸುವ ನೀವು ನಮಗೋಸ್ಕರ ಕೊಟ್ಟಂತ ಪ್ರಾಣವನ್ನು ನೆನೆಸಿಕೊಂಡು ಪಶ್ಚಾತ್ತಾಪ ಪಟ್ಟು ನಾವು ಮುಂದೆ ನಡೆಯುವಂತೆ ಸಹಾಯ ಮಾಡುತ್ತೇವೆ ಯೇಸುವಿನ ಮುಂದೆ ಮುಂದೆ ಕೈಗೊಳ್ಳಲಾಗಿ ನಮ್ಮ